ಹಾಯ್ ಎಲ್ಲ ಹೆಂಗದೀರಾ? ಗನಗದೀರಾ? ಊಟ ಆತ, ಕಾಪಿ ಆತ, ತಿಂಡಿ ಆತ ಅಂತ ಕೇಳಂಗೆ ಇಲ್ಲ ಮಾರ್ರ. ನೀವು ಎಷ್ಟೊತ್ತಿಗೆ ನಮ್ಮ ವಿಡಿಯೋ ನೋಡ್ತಿರೋ ನಮಗೆ ಗೊತ್ತಾಗಬೇಕು. ಏನೋ ಹೇಳಕ್ಕೆ ಬಂದೆ ಮಾರ್ರ, ಮರ್ತೋಯ್ತು. ನಮ್ಮ ವಿಡಿಯೋಗಳನ್ನೆಲ್ಲ ನೋಡಿ ಆತ, ನೀವು ನೋಡಿ ನಿಮ್ಮ ನೆಂಟ್ರಿಸ್ಟಿಗೂ ನೋಡಕ್ಕೆ ಹೇಳಿ ಆತ, ಪ್ರೋತ್ಸಾಹ ಕೊಡಿ ಮಾರ್ರ. ಹೂ ಕಾವ್ಯಾನಂದ ಬರ್ತವನೆ, ಹೊಸಿ ಕ್ವಾಟ್ಲೆ ಕೊಡುಮ, ಮಜಾ ತಕೊಳುಮ. ನೀವು ಎಂತಕ್ಕೆ ನನ್ನನ್ನು ಹಾಗೆ ನೋಡುವುದು? ಈ ಹುಡುಗಿಗೆ ಬುದ್ಧಿ ಭಾಷೆಯೇ ಇಲ್ಲವಲ್ಲ ಅಂದುಕೊಳ್ಳುತ್ತಿದ್ದೀರಾ? ಅದು ಹಾಗೆ ಅಲ್ಲ ಮಾರಾಯರೆ. ನಮ್ಮ ಕಾವ್ಯಾನಂದ ತುಂಬ ಚಂದ, ಸ್ವಲ್ಪ ಮಂದ. ಅವನಿಗೆ ಕೀಟಲೆ ಮಾಡುವುದೆಂದರೆ ನನಗೆ ಬಹಳ ಸಂತೋಷ. ಒಂದು ಕಾಲದಾಗ ನಾನು ಅವನನ್ನು ತುಂಬ ಪ್ರೀತಿ ಮಾಡ್ತಿದ್ದೆ. ಲಗ್ನನೂ ಆಗ್ಬೇಕಂತ ಅಂದ್ಕೊಂಡಿದ್ದೆ, ಸುಳ್ಳಲ್ಲ. ಆದರೆ ಎಂತ ಮಾಡೋದು, ಅವನಿಗೆ ಮದುವೆ ಆಯಿತು. ಈಗ ಅವನು ನನಗೆ ಪರಪುರುಷ. ಅವನ ನೆನಪಿನಲ್ಲಿ ನನ್ನ ಜೀವನ ಸವಿಸುತ್ತೇನೆ. ಅವನು ಎದುರಿಗೆ ಬಂದಾಗ ಕೀಟಲೆ ಮಾಡಬೇಕು ಎಂದೆನಿಸುತ್ತದೆ. ಹಾಗಾಗಿ ಕೀಟಲೆ ಮಾಡುವುದು. ನನ್ನ ಮೇಲೆ ತಪ್ಪು ತಿಳಿದುಕೊಳ್ಳಬೇಡಿ. ಅಯ್ಯಯ್ಯೋ, ಸಿಂಗಾರಿ ಇಲ್ಲೇ ಇದ್ದಾಳಲ್ಲಪ್ಪ. ಕೈ ಸಿಕ್ಕಾಕೊಂಡ್ರೆ ಅಷ್ಟೇ ನನ್ನ ಕತೆ. ಓ ಕಾವ್ಯಾನಂದ, ಎಂಥದ್ದು ಮಾರಯ್ಯ, ನಿನಗೆ ಎಂತ ಬೇಕಿತ್ತು? ನನಗೇನು ಬೇಡ ಸಿಂಗಾರಿ. ಹಾಗೆ ನನ್ನ ಕನಕನ ಹುಡ್ಕೊಂಡು ಇಲ್ಲಿಗೆ ಬಂದೆ. ಅವಳ ರೂಮಲ್ಲೇ ಇದ್ದಾಳೆ. ನಾನು ಅಲ್ಲಿಗೆ ಹೋಗ್ತೀನಿ. ಸರಿ ಸರಿ. ಓ, ನನಗೆ ಹೆದರ್ಕೊಂಡು ಓಡ್ತಾವನೆ ಹೆದ್ರ ಪಕ್ಲ. ಯಾರಿಗೆ ನೀನ್ ಹೆದರು ಪುಕ್ಲ ಅನ್ನೋದು? ನಿನ್ ಕಂಡ್ರೆ ನಂಗೆ ಭಯನಾ? ಅಕ್ಕ ಮರಯ್ಯ, ಅಕ್ಕ ಅಕ್ಕ. ಒಂದೇ ಒಂದು ಆಸೆಯು, ಕೋಲಲ್ಲಿ ಹೊಡೆಯಲು. ಒಂದೇ ಒಂದು ಬಯಕೆಯು, ನಿನ್ನ ಬಡಿದು ಹಾಕಲು. ನಿನ್ನ ಬಡಿದು ಹಾಕಲು. ಬೈದರು ಹೊಡೆದರು ನಾನಿನ್ನ ಪ್ರೀತಿಸುವೆ. ಮನದ ಮಾತಿಗೆ ಹಾಡು ರೂಪಿಸಿ ಸಿಂಗಾರವ ಮಾಡುವೆ. ಹೇ ಮುದ್ದು ಕನಕ ನನ್ ಹೆಂಡತಿ, ಗೊತ್ತಿಲ್ವಾ ಈ ಸಂಗತಿ? ಅವಳು ಅಕ್ಕ, ನಾನು ಪಕ್ಕ, ಇದ್ದರೇನೇ ನೀನು ಚೊಕ್ಕ. ಒಂದೇ ಒಂದು ಆಸೆಯು, ಐ ಲವ್ ಯು ಹೇಳಲು. ಒಂದೇ ಒಂದು ಬಯಕೆಯು, ನಿನ್ನ ಒದ್ದೋಡ್ಸಲು, ನಿನ್ನ ಒದ್ದೋಡ್ಸಲು. ಎಂತಾತು ಮರೆಯ, ಹುಡ್ಗಿದನಿಲ್ ಹಾಡಕತ್ತಿಯಲ್ಲೋ. ಸ್ವಲ್ಪ ತಿರ್ಗಿ ನೋಡು ಸಿಂಗಾರಿ. ನನ್ ಗಂಡಂಗೆ ಐ ಲವ್ ಯು ಹೇಳಕ್ ಹೊರಟಿದ್ಯಾ? ಎಷ್ಟೇ ಸುಕ್ಕು ನಿನ್ಗೆ. ಅಕ್ಕ ಅಕ್ಕ, ಸುಮ್ಕೆ ತಮಾಷೆ ಮಾಡಿದ್ದು. ಏನು ತಮಾಷೆ ಮಾಡಿದ್ಯಾ? ನಿನ್ ಕಣ್ಣಿಗೆ ನನ್ ಗಂಡ ಜೋಕರ್ ತರ ಕಾಣಿಸ್ತಾನ? ಏನೋ ಪಾಪ, ಸುಮ್ಮನೆ ತಮಾಷೆ ಮಾಡ್ತಾಳೆ, ಹೋಗ್ಲಿ ಬಿಡು ಅಂತ ಅನ್ಕೊಂಡಿದ್ದೆ. ನನ್ ತಪ್ಪಾಯ್ತು. ಆಗಲ್ಲ ಕಣೆ, ಇನ್ನು ನಿನ್ನನ್ನ ಇಲ್ಲಿ ಇಟ್ಕೊಳಕ್ ಸಾಧ್ಯನೇ ಇಲ್ಲ. ಹೊರಡು, ಮನೆಯಿಂದ ಹೊರಡು. ತೆಪ್ಪಾತಕ್ಕ, ಇನ್ನೊಂದ್ಕಿತ ಹಿಂಗೆ ಮಾಡೋಕ್ಕಿಲ್ಲ. ಒಮ್ಮೆ ಕ್ಷಮಿಸ್ಬಿಡಿ ಅಕ್ಕ. ಕ್ಷಮೆನಾ? ಕ್ಷಮೆ ಕೊಡೋ ಮಾತೇ ಇಲ್ಲ. ಹೋಗ್ತಾ ಇರೋ ಅಂದ್ರೆ ಹೋಗ್ತಾ ಇರೋ ಅಷ್ಟೇ. ಏನಾಯ್ತು ಕನ್ನಡಾಂಬೆ? ಮತ್ತೆ ನಿಮ್ ಮುದ್ದಿನ ಸಿಂಗಾರಿ ಎಂತ ಕೆಲಸ ಮಾಡ್ತಿದ್ದಾಳೆ ಗೊತ್ತಾ? ನನ್ನ ಗಂಡಂಗೆ ಐ ಲವ್ ಯು ಹೇಳು ಅಂತ ಪೀಡಿಸ್ತಾ ಇದ್ದಾಳೆ. ಇದನ್ನ ಕೇಳಿಸ್ಕೊಂಡು ನಾನು ಸುಮ್ಮನೆ ಇರ್ಬೇಕಾ? ಅಯ್ಯೋ, ನಮ್ಮ ಸಿಂಗಾರಿಗೆ ಸ್ವಲ್ಪ ತಮಾಷೆ ಜಾಸ್ತಿ ಅಂತ ನಿಂಗೆ ಗೊತ್ತಿಲ್ವಾ ಕನ್ನಡಾಂಬೆ? ಅವರಿಬ್ರು ಒಂದೇ ಸ್ಕೂಲಲ್ಲಿ ಒಂದೇ ಕ್ಲಾಸಲ್ಲಿ ಕಲ್ತವರು. ಒಂದು ಸ್ವಲ್ಪ ಸಲಿಗೆ ಜಾಸ್ತಿ. ಅದು ಬಿಟ್ಟರೆ ನಮ್ಮ ಸಿಂಗಾರಿ ತುಂಬ ಒಳ್ಳೆ ಕಣೆ. ಇಷ್ಟು ಚಿಕ್ಕ ಪುಟ್ಟ ವಿಷಯಕ್ಕೆಲ್ಲ ಅವಳನ್ನ ಮನೆಯಿಂದ ಹೊರಗೆ ಹಾಕ್ತೀನಿ ಅಂದರೆ ಸರಿಯಲ್ಲ ಕಣೆ. ಅವಳು ಈ ಮನೆ ಮಗಳಿದ್ದ ಹಾಗೆ. ನೀವು ಹಾಗೆ ಅನ್ಕೊಂಡಿದ್ದೀರಾ? ಹೀಗೆ ಯಾಮಾರ್ತಾ ಇದ್ರೆ ಒಂದಲ್ಲ ಒಂದಿನ ಅವಳು ಮನೆ ಮಗಳಾಗೋದಲ್ಲ, ಮನೆಗೆ ಒಂದು ಮಗಳನ್ನ ಕೊಟ್ಬಿಡ್ತಾಳೆ. ಥೋ ಎಂತ ಮಾತು ಅಂತ ಆಡ್ತೀಯ ಕನ್ನಡಾಂಬೆ. ಛೇ, ನಮ್ಮ ಸಿಂಗಾರಿ ಅಂತವಳಲ್ಲ ಕಣೆ, ತುಂಬಾ ಒಳ್ಳೆಯವಳು. ಹೌದು ಕಣೆ ಕನಕ, ಏನೋ ತಪ್ಪು ಮಾಡಿದಾಳೆ. ಸ್ವಲ್ಪ ಶಿಕ್ಷೆ ಕೊಟ್ರೆ ಸರಿ ಹೋಗ್ತಾಳೆ. ಮನೆಯಿಂದ ಹೊರಗೆ ಹಾಕೋದ್ ಬೇಡ ಕಣೆ. ಓ, ನಿಮ್ಗೂ ಅತ್ತೆಗೂ ನನ್ಗಿಂತ ಇವಳೇ ಜಾಸ್ತಿನಾ?
ಬೇಕಾದ್ರೆ ನಾನು ಮನೆ ಬಿಟ್ಟು ಹೋಗ್ತೀನಿ. ನಂಗೂ ನಿಮ್ಗಳ ಹತ್ರ ಹೇಗೆ ಸಾಕಾಗಿ ಹೋಗಿದೆ. ಅಕ್ಕ ಅಕ್ಕ, ಒಂದೇ ಒಂದು ಅವಕಾಶ ಕೊಡಿ. ಇನ್ಯಾವತ್ತೂ ಇಂಥ ತಪ್ಪು ಮಾಡಲ್ಲ ಅಕ್ಕ, ಪ್ಲೀಸ್ ಅಕ್ಕ. ನೀನೇ ಇಲ್ಲಿರು, ನಾನೇ ಹೊರಗೆ ಹೋಗ್ತೀನಿ. ಏನ್ ಕನ್ನಡಾಂಬೆ, ಅವಳನ್ನ ಮನೆಯಿಂದ ಹೊರಗೆ ಹಾಕ್ಬೇಕು ಅಷ್ಟೇ ತಾನೇ? ನಾನು ಅವಳನ್ನ ಮನೆಯಿಂದ ಹೊರಗೆ ಹಾಕ್ತೀನಿ. ನೀನು ಕಾವ್ಯಾನಂದ ನೆಮ್ಮದಿಯಾಗಿರಿ, ಆಯ್ತಾ? ಇದು ಒಳ್ಳೆ ಕೆಲಸ ಅತ್ತೆ. ನೀವಾದರೂ ಹೊಸಿ ದೊಡ್ಡ ಮನ್ಸು ಮಾಡಿ ಅತ್ತೆಮ್ಮ, ಒಂದ್ಕಿತ ಕ್ಷಮಿಸ್ಬಿಡ್ರಿ. ಇನ್ಯಾವತ್ತಿಗೂ ಇಂಥ ತಪ್ಪು ಮಾಡೋಕ್ಕಿಲ್ಲ. ಸಾಧ್ಯ ಇಲ್ಲ ಸಿಂಗಾರಿ, ಮನೆ ಸೊಸೆ ಮಾತು ಕೇಳಲೇಬೇಕು ನಾನು. ಹೊರಡು, ಸುಮ್ಮನೆ ಇಲ್ಲಿಂದ ಹೊರಟೋಗು. ನೀವಾ ಹಿಂಗಂದ್ರ ನಾನು ಎಲ್ಲಿಗೆ ಹೋಗ್ಲಿ ಅತ್ತೆಮ್ಮ? ಎಲ್ಲಿಗಾದರೂ ಹೋಗು, ಆದರೆ ಈ ಮನೆಗೆ ಮಾತ್ರ ಬರಬೇಡ. ನಾ ಹೋತೆ ಅತ್ತೆಮ್ಮ, ಹೋತೆ. ಏಗಳಿಗೂ ಈ ಮನೆಗೆ ಬರ್ತಿಲ್ಲೆ, ಹೋತೆ. ಬೇಗ ಹೊರಡು. ಇನ್ಮೇಲೆ ಆ ಸಿಂಗಾರಿ ಕಾಟ ಇಲ್ಲ, ನಾವು ಆರಾಮಾಗಿರ್ಬೋದು. ಆದ್ರೂ ಕನಕ, ಆದ್ರೂ ಇಲ್ಲ ಗೀದ್ರೂ ಇಲ್ಲ, ಸುಮ್ಮನೆ ರೂಮಿಗೆ ಬನ್ನಿ. ನಾನು ಹೇಳೋ ಕತೆನ ಕೇಳಿಸ್ಕೊಳ್ಳಿ. ಕನ್ನಡಾಂಬೆ ಸಿಟ್ಟಿಗೆ ಎದುರು ಮಾತಾಡೋಕ್ಕಾಗದೆ ಸಿಂಗಾರಿನ ಮನೆಯಿಂದ ಹೊರಗೆ ಹಾಕ್ಬಿಟ್ಟೆ. ಆದರೆ ಇನ್ನು ಮುಂದೆ ಹೇಗೋ ಏನೋ ಅಂತ ತುಂಬ ಬೇಜಾರಾಗ್ತಾ ಇದೆ. ನಾವೆಲ್ಲರೂ ಗೊತ್ತಿದ್ದೋ ಗೊತ್ತಿಲ್ದೇನೋ ಅವಳ ಮೇಲೆ ಅವಲಂಬಿತವಾಗಿದ್ದೀವಿ. ಅದೇನೋ ಹೇಳ್ತಾರಲ್ಲ, ಕೋಳಿ ಕೂಗದೆ ಏನೋ ಅಲ್ಲಲ್ಲ, ಅಜ್ಜಿ ಕೋಳಿ ಕೂಗದೆ ಇದ್ರೆ ಬೆಳಗಾಗಲ್ವಾ ಅಂತ. ಹಾಗಾಗಿದೆ. ಆದರೆ ನಮಗೆ ಮಾತ್ರ ಸಿಂಗಾರಿ ಇಲ್ಲದೆ ಇದ್ರೆ ಮನೇಲಿರೋಕ್ಕೆ ಆಗಲ್ಲ, ಕೈ ಕಾಲೇ ಆಡಲ್ಲ ಅಂತ ಹೇಳ್ಬೋದು. ಇನ್ನು ಮುಂದೆ ಹೇಗೋ ಏನೋ. ಆದಷ್ಟು ಬೇಗ ನಮ್ಮ ಕನ್ನಡಾಂಬೆ ಬುದ್ಧಿ ಕಲೀಲಿ. ಸಿಂಗಾರಿನ ವಾಪಸ್ ಮನೆಗೆ ಅವಳೇ ಕರೆಯೋ ಹಾಗಾಗಲಿ. ಸಿಂಗಾರಿನೂ ಆದಷ್ಟು ಬೇಗ ಮನೆಗೆ ಬರೋ ಹಾಗಾಗಲಿ ಅಂತ ನೀವೆಲ್ಲ ಹರಸಿ ಹಾರೈಸಿ, ಆಯಿತಾ? ಹಾಗೆ ನಮ್ಮ ವಿಡಿಯೋ ಒಂಚೂರಾದರೂ ಇಷ್ಟ ಆದರೆ ದೊಡ್ಡ ಮನ್ಸು ಮಾಡಿ ಲೈಕ್ ಕೊಡಿ. ಒಬ್ಬೊಬ್ಬರು ಒಂದೊಂದು ಲೈಕ್ ಕೊಟ್ಟರೆ ಸುಮಾರು ಲೈಕ್ಗಳು ಸಿಗತ್ತೆ. ಆ ಸಮಾಧಾನನಾದರೂ ನನಗೆ ಕೊಡಿ, ಆಯಿತಾ? ಪ್ಲೀಸ್ ಮರಿಬೇಡಿ. ಹಾಗೆ ನಮ್ಮ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ಸಲ್ಲಿ ತಿಳಿಸಿ. ಜಾಸ್ತಿ ಮಾತಾಡೋಕ್ಕಾಗ್ತಿಲ್ಲ, ಹೃದಯ ಭಾರ ಆಗ್ತಿದೆ.